ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಆಲ್ರೆಡಿ ತಮ್ಮನೆಲ್ಲ ನೋಡ್ದಂಗೆ ಚಿತ್ರದುರ್ಗ ಫೋರ್ಟ್ನ ತೋರಿಸ್ತಾ ಇದ್ದೀನಪ್ಪ. ತುಂಬ ಚೆನ್ನಾಗಿದೆ. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಸತಿ ಅನ್ಕೊಂತಿದ್ದೆ ಹೋಗ್ಬೇಕಂತ ಹೋಗೋದಕ್ಕೆ ಆಗಿರಲಿಲ್ಲ. ಆ್ಯಂಡ್ ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲದೆ ಇರೋದ್ರಿಂದ ಇನ್ ಡೀಟೇಲ್ ಸ್ವಲ್ಪ ಯಾರಾದರೂ ಹೇಳಿ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ. ಹಂಗಾಗಿ ನಾವು ಗೈಡ್ನ ತೊಗೊಂಡ್ವಿ. ಇವ್ರು ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಲೈಕ್ ಇಲ್ಲ ಅಂದರೆ ಹೋದ ಪುಟ ಬಂದ ಪುಟ ಅನ್ನಂಗೆ ಆಗೋಗ್ಬಿಡುತ್ತೆ. ಏನಿದೆ ಏನಿಲ್ಲ, ಏನಕ್ಕೆ ಇದು ಗುಹೆಗಳು ಅಂತ ನೋಡ್ಕೊಂಬರ್ಬೇಕಾಗುತ್ತೆ. ಇವರಿದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಇಲ್ಲಿಗೆ ಬಂದರೆ ಏನಿದೆ ಏನು ಎತ್ತ ಅಂತೆಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಅವ್ರನ್ನ ಗೈಡ್ ತೊಗೊಂಡಿದ್ದು ಭಾಳ ಅನುಕೂಲ ಆಯಿತು. ಫ್ರೆಂಡ್ಸ್, ಯಾವುದೇ ಆಗಲಿ ಒಂದು ಟೆಂಪಲ್ ಆಗಲಿ ಈ ಥರ ಚಿತ್ರದುರ್ಗ ಕೋಟೆ ಏನಾದ್ರು ನೋಡೋಕೆ ಹೋದರೆ ಸೊ ಗೈಡ್ ತೊಗೊಂಡು ನೋಡಿದ್ರೆ ನಿಮಗೆ ಬಹಳ ಅನುಕೂಲ. ನೋಡಿ, ಇಲ್ಲೊಂದು ತೋರಿಸ್ತಾ ಇದ್ದಾರೆ. ನಾವು ಅಂದ್ಕೊಳ್ತಿದ್ವಿ ಏನೋ ಒಂದು ಗುಂಡಿ ಅದ್ರಲ್ಲಿ ನೀರಿದೆ ಅಂತ ಅಂದ್ಕೊಂಡು. ಇಲ್ಲ, ಆಗಿನ ಕಾಲದಲ್ಲಿ ಅಲ್ಲಿಗೆ ಹರಳೆಣ್ಣೆ ಶೇಖರಿಸ್ತಾ ಇದ್ರಂತೆ. ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದ್ಬಿಟ್ಟು ಹರಳೆಣ್ಣೆನ ಅಲ್ಲಿ ಕೊಡೋರಂತೆ, ಅದನ್ನ ಇಲ್ಲಿ ಸಂಗ್ರಹಿಸರಂತೆ. ಅದ್ರ ಮೇಲ್ಗಡೆ ಇನ್ನೊಂದು ದೊಡ್ಡ ಬಾವಿ ಥರ ಇದೆ, ಲೈಕ್ ಇದೇ ಥರ ದೊಡ್ಡ ಗುಂಡಿ. ಅಲ್ಲಿ ಸ್ಟೋರ್ ಮಾಡೋದು, ಇಲ್ಲಿ ದಿನ ಬೆಳಕಿಗೆ ಇಲ್ಲಿ ಯೂಸ್ ಮಾಡೋದು. ಅದ್ರ ಪಕ್ಕದೊಂದು ಗುಹೆ ಇತ್ತು ನೋಡಿ, ಅಲ್ಲೇ ಕಾವಲುಗಾರರು ಕಾಯ್ತಾ ಇದ್ದಿದ್ದು ಎಣ್ಣೆನ. ಆ ಒಂದು ಕೋಟೆ ಮೇಲೆ ಎಷ್ಟು ಸರ್ತಿ ಯುದ್ಧ ಮಾಡೋದಕ್ಕೆ ಬಂದ್ರು ಹೈದರಾಲಿ, ಟಿಪ್ಪು, ಎಷ್ಟು ಸರ್ತಿ ಸೋತು ಹೋದ್ರು, ಎಷ್ಟು ಕಟ್ಟುನಿಟ್ಟಾಗಿತ್ತು. ಆ್ಯಂಡ್ ಇಲ್ಲಿ ರೋಡ್ಗಳೆಲ್ಲ ಇದೆಯಲ್ಲ, ಇದೆಲ್ಲ ಸ್ಟ್ರೈಟ್ ಇರಲ್ಲ. ಯಾಕಂದ್ರೆ ಶತ್ರುಗಳು ನೇರವಾಗಿ ಅಟ್ಯಾಕ್ ಮಾಡ್ಬೋದು ಅನ್ನೋ ಇಂಟೆನ್ಷನಿಂದ ಹಾವು ಯಾವ ಥರ ಹೋಗುತ್ತಲ್ಲ ಡೊಂಕ ಬಂಕಾಗೆ, ಆ ಥರ ಒಂದು ರೋಡು ಇಲ್ಲಿರೋದು. ಮೇಕತ್ತದಕ್ಕಾಗಲಿ ಇಳಿಯೋದಕ್ಕಾಗಲಿ ಎಲ್ಲ ಅಂಕುಡೊಂಕಾಗಿ ಇರೋದು. ಆವಾಗ ಶತ್ರು ದಾಳಿನ ನಾವು ತಡಿಬೋದು ಅನ್ನೋ ಇಂಟೆನ್ಷನಿಂದ. ಆ್ಯಂಡ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, 7 ಸುತ್ತಿನ ಕಲ್ಲಿನ ಕೋಟೆ ಅಂತ ಹೇಳ್ಬಿಟ್ಟು. 100% ಇದು ಸಾಮಾನ್ಯನೇ ಅಲ್ಲ. ಶತ್ರುಗಳು ಅಷ್ಟು ಈಸಿಯಾಗಿ ದಾಳಿನೂ ಕೂಡ ಮಾಡೋದಕ್ಕಾಗಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ಸ್ವಲ್ಪ ವಯಸ್ಸಾದರ ಬಂದೆ ಕಷ್ಟ. ಆಂಟಿ ಅಂತೂ ಸಿಕ್ಕಾಬಟ್ಟೆ ಕಷ್ಟಪಡ್ತಿದ್ದಾರೆ ಮೆಟ್ಲತ್ತಕ್ಕೆ. ನನಗೂ ಕೂಡ ಕಷ್ಟ ಆಯಿತು ಮಗಳೆತ್ಕೊಂಡು. ಆದಷ್ಟು ವಿಡಿಯೋ ನಾನೇ ಕವರ್ ಮಾಡಿರೋದ್ರಿಂದ ನಾನೆಲ್ಲೂ ಕಾಣಿಸಿಲ್ಲ. ಸ್ವಲ್ಪ ಹಿಂಗಾಗಿದ್ರೆ ಅಲ್ಲಿ ಮಕ್ಕಳಿಗೆ ಆ್ಯಂಡ್ ಬಿಲೋ ಒಂದು 30 years ಆದರೆ ಆರಾಮಾಗಿ ಜಿಗ್ದು ಓಡಾಡ್ಬೋದು. ಬಟ್ ಸ್ವಲ್ಪ ಏಜ್ ಆದರೆ ಕಷ್ಟ ಆಗುತ್ತೆ ಕೋಟೆ ನೋಡೋಕ್ಕೆ. ಆದಷ್ಟು ಸ್ವಲ್ಪ ವಯಸ್ಸಿದ್ದಾಗ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅಂಕುಡೊಂಕ ಆಗಿರುತ್ತೆ ರೋಡುಗಳು. ಆ್ಯಂಡ್ ಏನು ಗೊತ್ತಾ, ನಾನು ಇಲ್ಲಿ ಕೋತಿರಾಮ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋದು, ನಮ್ಮ ದುರಾದೃಷ್ಟ ಕೋತಿರಾಮ ಇಲ್ಲಿ ಇರಲಿಲ್ಲ. ಹಂಗೆ ಮೇಲ್ಗಡೆ ಪಟ ತತ್ತಾ ಇದ್ರಲ್ಲ, ಎಲ್ಲ ಟಿವಿನಲ್ಲಿ ನೋಡಿದ್ವಿ, ಎಲ್ಲ ಅವ್ರು ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೆ. ನನ್ನ ತಲೆಯಲ್ಲಿ ಫಿಕ್ಸ್ ಆಗಿದ್ದು ಒನಕೆ ಓಬವ್ವನ ಕಿಂಡಿ. ಅವರು ಒನಕೆನಲ್ಲಿ ಒಡೆದು ಸೈಡಿಗೆ ಬಿಸಾಕ್ತಾ ಇದ್ರಲ್ಲ ಆ ಒಂದು ಜಾಗ, ಮತ್ತು ಅವರಿದ್ದಂಥ ಮನೆ ಆಗಿರ್ಬೋದು, ಮತ್ತು ನೀರು ತೊಗೊಂಡು ಹೋಗೋಕೆ ಬರ್ತಾ ಇದ್ರಲ್ಲ ಆ ಜಾಗ, ಇದನ್ನೆಲ್ಲ ನೋಡಬೇಕು ಅನ್ನೋ ಅದು ತಲೆನಲ್ಲಿ ಜಾಸ್ತಿ ಇತ್ತು. ಸೊ ಅದನ್ನೇ ಯಾವಾಗಲೂ ಕೇಳ್ತಾ ಇದ್ದೆ, ಅದೆಲ್ಲಿದೆ ಅಂತ. ಅದು ಮುಂದೆ ಇದೆ ಬನ್ನಿ ಹೇಳ್ತೀನಿ, ಮುಂದೆ ಇದೆ ಬನ್ನಿ ಹೇಳ್ತೀನಿ ಅಂತ. ಈ ಜಾಗ ಬಂದ್ಬಿಟ್ಟು ಆ ಊರ ದೇವರು, ಲೈಕ್ ಊರ ದೇವರು. ಮೊನ್ನೆ ಇಲ್ಲಿ ಜಾತ್ರೆ ಆಯ್ತಂತೆ, ತುಂಬ ಗ್ರ್ಯಾಂಡಾಗಿ ಆಯ್ತಂತೆ, 1 ವಾರ ನಡೀತಂತೆ. ತುಂಬ ಜನ ಸೇರಿದ್ರು ಅಂತೆಲ್ಲ ಹೇಳ್ತಿದ್ರು. ಈ ಕೋಟೆನ ಒಂದು ದಿನವೆಲ್ಲ ನೋಡಿದ್ರು ಸಾಲಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಎಲ್ಲಾನು ಇನ್ ಡೀಟೇಲ್ ನೋಡಬೇಕು ಅಂದರೆ ಎನರ್ಜಿ ಸಿಕ್ಕಾಬಟ್ಟೆ ಬೇಕು. ದೇವಸ್ಥಾನ ಎಲ್ಲ ನೋಡಿ ಮೇಲೆಗಡೆ ಇದೆ, ಅಲ್ಲಿಗೆಲ್ಲ ಹೋಗೋದಕ್ಕೆ ಭಾಳ ಕಷ್ಟ ಆಗೋಗುತ್ತಲ್ವಾ. ಹಂಗಾಗಿ ನಮಗೂ ಕೂಡ ಹೋಗೋಕ್ಕಾಗಲಿದೆ. ಇದೇನಂತ ಅಂದ್ಕೊಳ್ತೀರಾ, ನಾವಷ್ಟೇ ಅಲ್ಲಪ್ಪ ಹೋಳಿ ಆಡೋದು. ಹಿಂದಿನ ಕಾಲದಲ್ಲೂ ಕೂಡ ಹೋಳಿ ಆಡ್ತಾಯಿದ್ರು ನಮ್ಮ ಪಾಳೆಗಾರರೆಲ್ಲ. ಆ ಒಂದು ಗುಂಡಿ ಬಾವಿ ಥರ ಇದೆಯಲ್ಲ, ಅಲ್ಲಿ ಅರಿಶಿನ ಕುಟ್ಟಿ ಪುಡಿ ಮಾಡಿ ನೆನೆಸಿ ಅದು ಯೆಲ್ಲೋ ಕಲರ್ ಆಗುತ್ತಲ್ವ, ಆವಾಗ ಹೋಳಿ ಆಡೋರಂತೆ. ಸೊ ಈ ಥರ ಹಿಸ್ಟ್ರಿ ಹೇಳಿದ್ರು ಅವರು. ಕೇಳೋದಕ್ಕೂ ನಮಗೆ ತುಂಬ ಇಂಟ್ರೆಸ್ಟ್ ಅನ್ನಿಸ್ತಾ ಇತ್ತು, ಯಾಕಂದರೆ ಗೊತ್ತಿಲ್ಲದೆ ಇರೋದಲ್ವಾ. ಹೌದಾ, ಇದೆಲ್ಲ ಮಾಡಿದ್ರಾ ಈ ಥರ. ನೋಡಿ, ಅಲ್ಲೊಂದು ಬಂಡೆ ಸೀಳ್ಬಿಟ್ಟಿದೆ, ಅದು ಸಿಡಿಲಿಗೆ ಸೀಳ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಇದೆಲ್ಲ ಏನು ಗೊತ್ತಾ, ಇದು ಮೀಟಿಂಗ್ ಹಾಲ್ ಫ್ರೆಂಡ್ಸ್. ಅಲ್ಲಿ ಪಾಳೆಗಾರರು ಇನ್ನು ಅವತ್ತು ಆಳ್ತಾ ಇದ್ರು ಕೋಟೆನ. ಅಲ್ಲಿ ಇರುವಂಥ ಸೈನಿಕರದ್ದು ಮನೆಗಳು, ಮತ್ತು ಇದು ಒಂದು ಮೀಟಿಂಗ್ ಹಾಲ್ ಅಂತಲೇ ಹೇಳ್ಬೋದು. ಯಾವುದೇ ಥರ ಒಂದು ಚರ್ಚೆ ಆಗಿರ್ಬೋದು, ಇನ್ನೊಂದು ಇಲ್ಲೇ ಡಿಸಿಷನ್ ತೊಗೊಳ್ತಾ ಇದ್ದಿದ್ದು, ಡಿಸೈಡ್ ಮಾಡ್ತಾ ಇದ್ದಿದ್ದು. ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನಾವೆಲ್ಲ ನಮಗಾಗಿ, ನಮ್ಮ ಫ್ಯಾಮಿಲಿಗಾಗಿ, ನಮ್ಮ ಹಸ್ಬೆಂಡ್ಸು, ಹೆಂಡತಿ ಮಕ್ಕಳು ಅಂತೆಲ್ಲ ಬದುಕ್ತಾ ಇದ್ದೀವಿ, ಬಾಳ್ತಾ ಇದ್ದೀವಿ. ಆವಾಗ ನೋಡಿ, ಅಲ್ಲೇ ಒನಕೆ ಓಬವ್ವ ನೀರು ತರೋದಕ್ಕೆ ಬಂದಿದ್ದು ಮಕ್ಕಳೆಲ್ಲ ಇದ್ರಲ್ಲ ಫ್ರೆಂಡ್ಸ್ ಅಲ್ಲಿ. ಸೊ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಬಟ್ ಆಗಿನ ಕಾಲದಲ್ಲಿ ಅವರು ಬದುಕ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ ಅಂದರೆ ಸೈನಿಕರು ಒಂದು ಅವರ ರಾಜರಿಗೋಸ್ಕರ ಆಗಿರುತ್ತೆ, ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ ಆಗಿರಲ್ಲ. ನಿಸ್ವಾರ್ಥವಾಗಿ ಸೇವೆನ ಸಲ್ಲಿಸ್ತಾ ಇರ್ತಾರೆ ಅಲ್ವಾ. ಅದು ನಿಜವಾಗ್ಲೂ ಗ್ರೇಟ್. ಅಂದರೆ ಅವರು ಮದುವೆ ಆಗಿ ಅವ್ರ ಮಕ್ಕಳು, ಯಾವುದನ್ನು ಗ್ಯಾರಂಟಿ ಇಲ್ಲ, ಯಾವಾಗ ಬೇಕಾದರೂ ಶತ್ರುಗಳು ದಾಳಿ ಮಾಡ್ಬೋದು, ಸಾಯಿಸ್ಬೋದು. ಏನು ಜೀವದ ಮೇಲೆ ಆಸೆನೇ ಇಟ್ಕೊಳ್ಳಂಗಿಲ್ಲ, ಆ ಥರ ಬದುಕ್ತಾ ಇದ್ರು. ಆ್ಯಂಡ್ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇಲ್ಲಿನ ಸೈನಿಕರು ದಷ್ಟಪುಷ್ಟವಾಗಿ ಯುದ್ಧ ಮಾಡೋದಕ್ಕೆ ಶಕ್ತಿ ಬೇಕಲ್ವಾ. ಆ ಶಕ್ತಿ ಬೇಕಂದರೆ ಚೆನ್ನಾಗಿ ಬೆಣ್ಣೆ ತುಪ್ಪ
ಈ ಥರದ್ದೆಲ್ಲ ತಿನ್ಬೇಕಲ್ವಾ. ಹಂಗಾಗಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಈ ಕೋಟೆಗೆ ತುಪ್ಪನ ಸಾಗಿಸ್ತಾ ಇದ್ರು. ಹಳ್ಳಿಯವರು ಎಲ್ಲಿಂದ ಸಾಗಿಸ್ತಾ ಇದ್ರು ಅಂತ ಹೇಳ್ತಿದ್ದೀರಾ? ನೋಡಿ, ಇದೇ ಒನಕೆಂಡಿಯಿಂದ ಅವರು ಸಾಗಿಸ್ತಾ ಇದ್ದಿದ್ದು ತುಪ್ಪನ. ನಮ್ಮ ಶತ್ರುಗಳಿಗೆ ಒಂದು ಸೀಕ್ರೆಟ್ ಜಾಗನ ರಿವೀಲ್ ಮಾಡ್ಕೊಟ್ಟಿದ್ದೆ ನಮ್ಮ ಸುತ್ತಮುತ್ತ ಹಳ್ಳಿಯವರಂತೆ. ಅವ್ರಿಗೆ ಹೆಂಗ್ ಗೊತ್ತಾಗ್ತಾ ಇತ್ತು? ಅವ್ರ ಶತ್ರು ದಾಳಿ ಮೇನ್ ಎಂಟ್ರೆನ್ಸ್ ಇಂದಾನೆ ದಾಳಿ ಮಾಡ್ತಾ ಇದ್ದಿದ್ದಂತೆ ಯಾವಾಗ್ಲೂ. ಯಾವಾಗ ಚಿನ್ನ, ದುಡ್ಡು, ಒಡವೆ, ವಸ್ತ್ರ ಅಂತ ಇದಕ್ಕೆ ಆಸೆ ಪಟ್ಬಿಟ್ಟು ಇಲ್ಲೊಂದು ಸೀಕ್ರೆಟ್ ಜಾಗ ಇದೆ ಅಂತ ಗೊತ್ತು ಮಾಡಿದ್ದೆ ನಮ್ಮ ಸುತ್ತಮುತ್ತ ಹಳ್ಳಿಯವರು. ನಮ್ಮವರೇ ನಮಗಾಗಲ್ಲ ಅಂತಾರಲ್ಲ, ಹಂಗೆ. ಅಂತೂ ಇಂತೂ ಇದನ್ನೆಲ್ಲ ನೋಡ್ಕೊಂಡು ಮೇಲ್ಗಡೆ ಹತ್ಬೇಕಲ್ಲ ಫ್ರೆಂಡ್ಸ್, ಹಿಂಗಾಗಿತ್ತು ಗೊತ್ತಾ, ಕಾಲೆಲ್ಲ ಬಿದ್ದೋಯ್ತು. ಅಪರೂಪಕ್ಕೆ ಹತ್ತಿದ್ರೆ ಹಿಂಗೆ ಆಗೋದು. ಅವಾಗವಾಗ ವಾಕ್ ಮಾಡ್ತಾ ಇದ್ರೆ, ನಡೀತಾ ಇದ್ರೆ ಏನು ಅನ್ಸಲ್ಲ. ಅದರಲ್ಲೂ ನನ್ನ ಮಗಳು ನೋಡಪ್ಪ, ಅವ್ರ ಅಪ್ಪನ ಭುಜದ ಮೇಲೆ ಕುಂತಿರೋದು, ಇದಕ್ಕೆ ಕುಂಕ ಅಂತ ಹೇಳೋರು. ನಮ್ಮ ಅಪ್ಪನು ಇದೇ ಥರ ಹೊತ್ಕೊಂಡವರು. ನನ್ನ ಮಗಳನ್ನ ಹತ್ರ ಎತ್ಕೊಂಡ ತಕ್ಷಣ ನಂಗೆ ಸೀದಾ ಅದೇ ನೆನಪಂತು. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಯಾರೆಲ್ಲ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಅಂತ ಹೇಳ್ತಾ ಕೂತ್ಕೊಂಡಿದ್ರು. ನಾನು ಕೋಟೆ ತೋರಿಸಿದ್ದೀನಪ್ಪ. ಥ್ಯಾಂಕ್ಸ್ ಅಲ್ಲ. ನೋಡಿ, ಕೀಪ್ ವಾಚಿಂಗ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಅಲ್ಲ, ಬಾಯ್.